ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 2-3 ದಿನಗಳಿಂದ ವಿಠಲಗೌಡನ ಹೆಸರು ತುಂಬ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ಈಗ ವಿಠಲಗೌಡನನ್ನು ಕರೆದುಕೊಂಡು ಬಂಗ್ಲೆಗುಡ್ಡಕ್ಕೆ SIT ತಂಡವು ಕೂಡ 2 ಬಾರಿ ಹೋಗಿದೆ. ಅಲ್ಲಿ ಕೆಲವು ಅಸ್ಥಿಪಂಜರಗಳು ಸಿಕ್ಕಿದೆ ಅಂತ ಈ ಹಿಂದೆಯೂ ಕೂಡ ಹೇಳಲಾಗ್ತಾ ಇತ್ತು. ಅದೇ ರೀತಿಯಾಗಿ ಕೆಲವು ಮಾಧ್ಯಮಗಳಲ್ಲೂ ಕೂಡ ಪ್ರಸಾರವಾಗಿತ್ತು. ಅದೇ ರೀತಿಯಾಗಿ ಈ ಬೆಂಗಳೂರು ಪೋಸ್ಟ್ನಲ್ಲೂ ಕೂಡ 8 ಅಸ್ಥಿಪಂಜರಗಳು ಸಿಕ್ಕಿದೆ ಅಂತ ವರದಿ ಕೂಡ ಆಗಿತ್ತು. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ವು. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಯಾಕೆ ಗೊತ್ತಿರುವಂತಹ ವಿಚಾರವನ್ನೇ ಇವನು ಈಗ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಬದಲಿಗೆ ಆ ಒಂದು ವಿಷಯ ಸರಿಯೋ ತಪ್ಪು ಅಂತ ಕ್ಲಾರಿಟಿಯನ್ನು ಅಥವಾ ಕ್ರಾಸ್ ಚೆಕ್ ಅಂತ ಏನು ಕರಿತೀವಿ, ಕ್ರಾಸ್ ಚೆಕ್ ಮಾಡ್ದೇ ನಿಮ್ಮ ಮುಂದೆ ಪ್ರಸಾರ ಮಾಡೋದು ಸರಿ ಇರೋದಿಲ್ಲ. ಬದಲಿಗೆ ಒಂದು ಸೂಕ್ಷ್ಮವಾದಂತಹ ಘಟನೆ ಅಥವಾ ಸೂಕ್ಷ್ಮವಾದಂತಹ ತನಿಖೆ ಇರುವ ಕಾರಣದಿಂದಾಗಿ ಈ ಒಂದು ತನಿಖೆಯ ಬಗ್ಗೆ ನಿಮಗೆ ತಪ್ಪು ಮಾಹಿತಿಯನ್ನು ಕೊಟ್ಟರು ಕೂಡ ಅದು ನನ್ನ ವೃತ್ತಿಗೆ ಕೂಡ ಅವಮಾನ. ಆ ಕಾರಣದಿಂದಾಗಿ ತಡವಾದರೂ ಪರವಾಗಿಲ್ಲ, ಅಲ್ಲಿ ಘಟನೆ ಏನಾಗಿದೆ ಎಂಬುದನ್ನು ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಸ್ವಲ್ಪ ತಡವಾಯಿತು. ಆ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಸಲಿಗೆ ಅಲ್ಲಿ ನಡೆದಿರ್ತಕ್ಕಂತಹದ್ದೇನು, ಅಲ್ಲಿನ ಬೆಳವಣಿಗೆಗಳು ಏನೇನೆಲ್ಲ ಆಗಿದೆ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏನು ನಡೀತಾ ಇದೆ ಎಂಬುದನ್ನು ಕೂಡ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಮುಂಚಿತವಾಗಿ ಒಂದು ವಿಷಯವನ್ನು ನಾನು ನಿಮಗೆ ಪ್ರಸ್ತಾಪ ಪಡಿಸಲೇಬೇಕಾಗಿತ್ತು. ಆದರೆ ಈಗ ಹೇಳ್ತಾ ಇರುವಂಥದ್ದು ಈ ಒಂದು ಮಾಹಿತಿ ಏನಿದೆಯಲ್ಲ, ಇದು ಬಂದಿರತಕ್ಕಂಥದ್ದು ಕೇವಲ ಬಲ್ಲ ಮೂಲಗಳಿಂದ, ಅದೇ ರೀತಿಯಾಗಿ ಒಂದಿಷ್ಟು ಊಹಾಪೋಹಗಳಿಂದ ಅಂತ ಹೇಳಬಹುದು. ಯಾವುದು ಕೂಡ ಅಧಿಕೃತವಾದಂತಹ ಮಾಹಿತಿ ಅಲ್ಲ. ಅಧಿಕೃತವಾದಂತಹ ಮಾಹಿತಿ ಬರಬೇಕು ಅಂತಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ SIT ಅವರೇ ರಿಪೋರ್ಟನ್ನು ಕೊಡಬೇಕಾಗುತ್ತೆ. SIT ಅವರು ಯಾವುದೇ ಕಾರಣಕ್ಕೂ ರಿಪೋರ್ಟನ್ನು ಕೊಟ್ಟಿಲ್ಲ. ಇನ್ನು ಯಾವುದೇ ಕಾರಣಕ್ಕೂ SIT ತಂಡ ಇದೊಂದು ಸೂಕ್ಷ್ಮ ಘಟನೆ ಆಗಿರೋದ್ರಿಂದ, ಅದೇ ರೀತಿಯಾಗಿ ಒಂದು ದೇವಸ್ಥಾನದ ಹೆಸರುಗಳು ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟವರಂತಹ ಹೆಸರುಗಳು ಕೇಳಿ ಬರ್ತಾ ಇರೋದ್ರಿಂದ ಇದನ್ನು ಸೂಕ್ಷ್ಮವಾಗಿ ತನಿಖೆ ಮಾಡ್ತಾ ಇದೆ. ಆ ಕಾರಣದಿಂದಾಗಿ SIT ಯಾವುದೇ ರೀತಿಯಾದಂಥ ರಿಪೋರ್ಟನ್ನು ಇದುವರೆಗೂ ಕೂಡ ಎಲ್ಲಿ ಕೊಟ್ಟಿಲ್ಲ, ಜೊತೆಗೆ ಕೊಡೋದು ಇಲ್ಲ. ಬಿಡಿ, ಅದು ಬೇರೆ ವಿಚಾರ, ಕೊಡೋದು ಇಲ್ಲ. ಹಾಗಂತ ಈಗ ನಾನು ಹೇಳ್ತಾ ಇರುವಂತಹ ಮಾಹಿತಿ ಎಲ್ಲವೂ ಕೂಡ ತಪ್ಪು ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ, ಇದನ್ನು ನೆಗ್ಲೆಕ್ಟ್ ಕೂಡ ಮಾಡೋದಕ್ಕೆ ಹೋಗಬೇಡಿ. ಇರುವಂತಹ ಮಾಹಿತಿ ಏನು, ಸಿಕ್ಕಿರುವಂತಹ ಮಾಹಿತಿ ಏನು, ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಯಾಕೆ ಅಧಿಕೃತವಾದ ಮಾಹಿತಿ ಅಲ್ಲ ಅಂತ ಹೇಳಿದೆ ಅಂತಂದರೆ, ಯಾವುದೇ ಒಂದು ಸಂಬಂಧಪಟ್ಟಿರ್ತಕ್ಕಂತಹ ಅಧಿಕಾರಿಗಳು ಆ ಮಾಹಿತಿಯನ್ನು ನೀಡಿದಾಗ ಅದು ಅಧಿಕೃತವಾದಂತಹ ಮಾಹಿತಿ ಅಂತ ಅನ್ಸ್ಕೊಳ್ಳುತ್ತೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಒಬ್ಬ ಯಾರೋ ವ್ಯಕ್ತಿ ಇದ್ದಾನೆ, ಅವನು ಹೇಳ್ತಾ ಇದ್ದಾನೆ ಅಂದ್ರೂ ಕೂಡ ಅದು ಅಧಿಕೃತವಾದಂತಹ ಮಾಹಿತಿ ಅನ್ಸ್ಕೊಳ್ಳೋದಿಲ್ಲ. ನಮ್ಮ ಕಾನೂನಲ್ಲಿ ಅದಕ್ಕೆ ಅವಕಾಶವೂ ಕೂಡ ಇರೋದಿಲ್ಲ. ಆ ಕಾರಣದಿಂದಾಗಿ ನಾನು ನಿಮಗೆ ಅಧಿಕೃತವಾದಂತಹ ಮಾಹಿತಿ ಅಂತ ಹೇಳೋದಕ್ಕಿಂತ ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗ ವಿಷಯಕ್ಕೆ ಬಂದ್ಬಿಡೋಣ. ಇನ್ನು ವಿಠಲಗೌಡನ ವಿಷಯಕ್ಕೆ ಬರೋದಾದರೆ, ವಿಠಲಗೌಡನ ಈಗಾಗಲೇ 2 ಸಾರಿ ಬಂಗ್ಲೆಗುಡ್ಡಕ್ಕೆ ಸ್ಥಳ ಮಹಜರು ಮಾಡೋದಕ್ಕೆ ಕರೆದುಕೊಂಡು ಹೋಗಲಾಗಿದೆ. ಯಾಕೆ 2 ಸಾರಿ ಕರೆದುಕೊಂಡು ಹೋಗಿದ್ದಾರೆ ಅಂತಂದಾಗ, ಮೊದಲನೇ ಸಲ ಹೋದಾಗ ಅಂದರೆ ಫಸ್ಟ್ ಟೈಮ್ ಬಂಗ್ಲೆಗುಡ್ಡಕ್ಕೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ವಿಠಲಗೌಡನ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಠಲಗೌಡನ ಹೆಸರು ಕೂಡ ಕೇಳ್ತಾ ಇದೆ. ವಿಠಲಗೌಡನ ಹೆಸರು ಕೇಳ್ತಾ ಇದ್ದ ಹಾಗೆ SIT ಅವರು ವಿಠಲಗೌಡನನ್ನ ಠಾಣೆಗೆ ಕೂಡ ಕರೆಸ್ಕೊಳ್ತಾರೆ. ಅಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ವಿಠಲಗೌಡ ಅವರಿಗೆ ಏನು ಸಹಕರಿಸಬೇಕಾಗಿತ್ತು ಅವರ ಪ್ರಶ್ನೆಗೆ ಎಲ್ಲವನ್ನೂ ಕೂಡ ಉತ್ತರಿಸ್ತಾರೆ. ಅದಾದ ಬಳಿಕ ಸ್ಥಳ ಮಹಜರು ಮಾಡೋದಕ್ಕೆ ಅಂತಾನೆ ವಿಠಲಗೌಡನನ್ನ ಕರೆದುಕೊಂಡು ಹೋಗ್ತಾರೆ. ಬಂಗ್ಲೆಗುಡ್ಡಕ್ಕೆ ಹೋದ ಬಳಿಕ ಆ ಒಂದು ಫಸ್ಟ್ ಏನು ಹೋಗಿರ್ತಾರೋ, ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನು ಶೋಧ ಕಾರ್ಯವನ್ನು ಮಾಡೋದಕ್ಕೆ ಹೋಗಿರ್ತಾರೋ ವಿಠಲಗೌಡನ ಕರೆದುಕೊಂಡು, ಆ ಒಂದು ಸಂದರ್ಭದಲ್ಲಿ 3 ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕೆಲೆಟಿನ್ ಅಂತ ಏನು ಕರಿತೀವಿ ಅವುಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇರುವಂತಹದ್ದು. ಇನ್ನು ಅದೇ ರೀತಿಯಾಗಿ ಸೆಕೆಂಡ್ ಅಂದರೆ 2ನೇ ಬಾರಿ ಅಲ್ಲಿ ವಿಠಲಗೌಡನನ್ನ ಕರೆದುಕೊಂಡು ಹೋಗ್ತಾರೆ. ಇದು ಮೂಳೆಗಳು ಅಥವಾ ಅಸ್ಥಿಪಂಜರಗಳು ಸಂಬಂಧಪಟ್ಟ ಹಾಗೆ, ಅಂದರೆ ಮಾನವನ ಮೂಳೆಗೆ ಸಂಬಂಧಪಟ್ಟಿರುವ ಹಾಗೆ ಮಾನವನಿಗೆ ಸಂಬಂಧಪಟ್ಟ ಆದಂಥ ಕೆಲವೊಂದಿಷ್ಟು ಮೂಳೆಗಳು ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದರಲ್ಲಿ ಮಗುವಿಗೆ ಸಂಬಂಧಪಟ್ಟ ರೀತಿಯಲ್ಲಿಯೂ ಕೂಡ ಮೂಳೆಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತದೆ. ಜೊತೆಗೆ ಅಲ್ಲಿ ಮಣ್ಣಿನ ಕುಡಿಕೆಗಳು, ಒಂದು 6-7 ಮಣ್ಣಿನ ಕುಡಿಕೆಗಳು ಇದ್ವು. ಅಂದರೆ ಮಾಟ ವಾಮಾಚಾರದ ರೀತಿಯಲ್ಲಿ ಸಂಬಂಧಪಟ್ಟ ಹಾಗೆ ಆ ರೀತಿಯಾಗಿ ಕಾಣಿಸ್ತಾ ಇರುವ ರೀತಿಯಲ್ಲಿ ಅಲ್ಲೊಂದಿಷ್ಟು ಆ ರೀತಿಯಾದಂಥ ವಸ್ತುಗಳು ಇದ್ವು ಅಂತ ಹೇಳಲಾಗ್ತಾ ಇರುವಂಥದ್ದು. ಜೊತೆಗೆ ಮೊಬೈಲ್ ಕವರ್ ಆಗಿರ್ಬೋದು, ಕನ್ನಡಕ ಆಗಿರ್ಬೋದು, ಈ ರೀತಿಯಾದಂಥ ಕೆಲವೊಂದು ಸಣ್ಣ ಪುಟ್ಟ ವಸ್ತುಗಳು ಕೂಡ ದೊರೆತಿದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲವನ್ನು ಕೂಡ SIT ಕಲೆಕ್ಟ್ ಮಾಡಿಕೊಂಡು ಮುಂದಿನ ಏನು ಕ್ರಮ ಇದೆಯೋ ಕ್ರಮಕ್ಕೆ ಮುಂದಾಗಿದೆ ಅಂತಲೇ ಹೇಳಬಹುದು. ಇನ್ನು ಸ್ವತಃ ಇದು ವಿಠಲಗೌಡ ಅವರೇ ಒಂದು ವಿಡಿಯೋ ಮೂಲಕ ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅರೆಬಿಟ್ಟಿರ್ತಕ್ಕಂಥದ್ದು ನೀವೆಲ್ಲ ಕೂಡ ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ. ಸ್ವತಃ ವಿಠಲಗೌಡನೇ ಈ ರೀತಿಯಾದಂಥ 2 ದಿನಗಳ ಬೆಳವಣಿಗೆ ಆಗಿದೆ, ನನ್ನ 2 ಬಾರಿ ಏನು ಕರೆದುಕೊಂಡು ಹೋಗಿದ್ರು SIT ಅವರು ಸ್ಥಳ ಮಹಜರು ಮಾಡೋದಕ್ಕೆ ಏನು ಹೋಗಿದ್ರು ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಕೆಲವೊಂದಿಷ್ಟು ದಾಖಲೆಗಳು ಅಲ್ಲಿ ದೊರೆತಿದೆ. ಅದಕ್ಕೆ SIT ಅವರು ಏನು ಕ್ರಮವನ್ನು ಕೈಗೊಳ್ಳಬೇಕು, ಅದನ್ನು ಮುಂದಿನ ಬೆಳವಣಿಗೆ ಏನು ಮಾಡಬೇಕು ಅದನ್ನೆಲ್ಲವರು ಕೂಡ ಮಾಡ್ತಾ ಇದ್ದಾರೆ ಅಂತ ಈ ರೀತಿಯಾದಂತಹ ಹೇಳಿಕೆಗಳನ್ನು ವಿಠಲಗೌಡ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ನೀಡಿರ್ತಕ್ಕಂಥದ್ದು. ಜೊತೆಗೆ ಸೌಜನ್ಯಗಳಿಗೂ ಕೂಡ ನ್ಯಾಯ ಸಿಗಬೇಕು ಎಂಬುದು ಅವರ ಒಂದು ಮಾತು ಕೂಡ ಹೌದು. ಸೌಜನ್ಯ ಕುಟುಂಬದವರಾಗಿ ಆ ಒಂದು ಧ್ವನಿಯನ್ನು ಎತ್ತಬೇಕಾಗಿರ್ತಕ್ಕಂಥದ್ದು ಕೂಡ ಅವರ ಕರ್ತವ್ಯ ಕೂಡ ಆಗಿರೋದ್ರಿಂದ ಸೌಜನ್ಯಗಳಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿಕೊಂಡಿರ್ತಕ್ಕಂಥದ್ದು. ಇನ್ನು ವಿಠಲಗೌಡನಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಆದರೆ, ಮಹೇಶ್ ತಿಮ್ರೋಡಿ, ಗಿರೀಶ್ ಮಠನ್ ಅವರು ಏಕಾಏಕಿಯಾಗಿ SIT ಕಚೇರಿ ಮುಂದೆ ಪ್ರತ್ಯಕ್ಷವಾಗಿರ್ತಾರೆ. ಕೆಲವೊಂದಿಷ್ಟು ಜನ ಅಥವಾ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಇವರುಗಳ ಬಗ್ಗೆ ಏನೇನೋ ಮಾತನಾಡ್ತಾ ಇದ್ರು, ಏನೇನೋ ವರದಿ ಕೂಡ ಆಗ್ತಾ
ಆಗ್ತಾ ಇತ್ತು. ಅದು ಸರಿಯೋ ತಪ್ಪೋ ಗೊತ್ತಿಲ್ಲ. ಬದಲಿಗೆ ಅವರಿಬ್ಬರು ಬೇರೆ ಆದರು. ಇದರಲ್ಲಿ ಯಾರ್ದೋ ಪ್ಲಾನಿಂಗ್ ಇತ್ತು, ಪ್ಲಾನಿಂಗ್ ಎಲ್ಲ ಫೇಲ್ ಆಯಿತು. ಹಾಗಾಗಿ ನಮ್ಮ ಬುಡಕ್ಕೆ ಬಂತು ಅಂತ ಮಹೇಶ್ ತಿಮ್ರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟನ್ ಅವರಾಗಿರ್ಬೋದು, ಅವರ ಮಧ್ಯೆ ಮನಸ್ತಾಪಗಳು ಬಂದಿದೆ. ಹಾಗಾಗಿ ಬೇರೆ ಬೇರೆ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿಕೊಂಡಿರ್ತಕ್ಕಂಥದ್ದು. ಆದರೆ ಅಂಥವರಿಗೆ ಇದೊಂದು ಪೋಸ್ಟ್ ಏನು ಅವರು ಹಂಚ್ಕೊಂಡಿದ್ರು, ಆ ಒಂದು ಪೋಸ್ಟ್ ಒಂದು ಮುಖಕ್ಕೆ ಹೊಡೆದ ಹಾಗೆ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ ಹೋರಾಟಗಾರರು ಒಂದು ಹೋರಾಟವನ್ನು ಮಾಡ್ತಾ ಇದ್ರೆ ಯಾರು ಏನು ಬೇಕಾದರೂ ಹೇಳಿ, ನಾನು ಹೋರಾಟಗಾರರ ಪರವಾಗಿಯೇ ಮಾತನಾಡ್ತೀನಿ. ಆ ಹೋರಾಟಗಾರರು ಒಂದು ತಪ್ಪು ಕಲ್ಪನೆ ಇಟ್ಕೊಂಡು ಅಥವಾ ಇನ್ಯಾವುದೋ ಒಂದು ಪ್ಲಾನ್ನ ಇಟ್ಕೊಂಡು ಮಾಡಿದರೆ ಖಂಡಿತವಾಗಿ ಅವ್ರಿಗೂ ಕೂಡ ಶಿಕ್ಷೆ ಆಗಲಿ, ನಾನು ಬೇಡ ಅಂತ ಹೇಳೋದಿಲ್ಲ. ಬದಲಿಗೆ ನಾನು ಹೇಳ್ತಾ ಇರುವಂಥದ್ದು, ಹೋರಾಟಗಾರರು ಒಂದು ಸೌಜನ್ಯ ಪರವಾಗಿ ನಿಂತ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳಾಗಿದೆ, ಅವುಗಳ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ಆ ಒಂದು ಕಾರಣದಿಂದಾಗಿ ನಾನು ಅವ್ರುಗಳಿಗೆ ಸಪೋರ್ಟ್ ಮಾಡಬಲ್ಲೆ ವಿನಃ ಬೇರೆ ಬೇರೆ ಆದಂಥ ಷಡ್ಯಂತ್ರವನ್ನು ಇಟ್ಕೊಂಡು ಪ್ಲಾನಿಂಗ್ ಮಾಡಿದರೆ ಅಥವಾ ಬೇರೆ ಬೇರೆ ಷಡ್ಯಂತ್ರ ಅಥವಾ ಏನೋ ಒಂದು ಮಾಡಬೇಕು, ಇಲ್ಲಿ ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಕು ಅಂತ ಅಂದುಕೊಂಡು ಹೋರಾಟವನ್ನು ನಡೆಸಿದರೆ ಖಂಡಿತವಾಗಿಯೂ ಅವರಿಗೂ ಕೂಡ ಶಿಕ್ಷೆ ಆಗಲಿ. ಇದಕ್ಕೆ ನನ್ನ ಯಾವುದೇ ರೀತಿಯಾದಂಥ ಅಭ್ಯಂತರವಿಲ್ಲ. ಇನ್ನು ಮಹೇಶ್ ತಿಮ್ರೋಡಿ ಅವರು ಪೊಲೀಸ್ ಸ್ಟೇಷನ್ಗೆ ಬಂದಿರತಕ್ಕಂಥ ಉದ್ದೇಶ ಏನು ಎಂಬುದನ್ನು ಒಂದಿಷ್ಟು ನೋಡ್ತಾ ಹೋಗೋದಾದರೆ, SIT ಕಚೇರಿಗೆ ನಿನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬಂದಿರತಕ್ಕಂಥದ್ದು ಕಾರಣ ಇಷ್ಟೇ. ಆ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2006ರಿಂದ 2016 ಏನಿದೆ ಆ ಒಂದು ಕಾಲಾವಕಾಶದಲ್ಲಿ, ಆ ಒಂದು ಕಾಲಾವಧಿಯಲ್ಲಿ ಸಾಕಷ್ಟು ಅನೇಕ ಅಸಹಜ ಸಾವುಗಳಾಗಿವೆ. ಒಟ್ಟಾರೆಯಾಗಿ 4 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವುಗಳು ಅಸಹಜ ಸಾವುಗಳು ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಸಹಜ ಸಾವು ಅಂತ UDR ಮಾಡಿ ಬಿಸಾಕಲಾಯಿತು, ಯಾಕೆ ಪಂಚಾಯತಿಯವರು ಈ ರೀತಿಯಾದಂಥ ದಾಖಲೆಯನ್ನು ಮಾಡಿದರೆ ಇದು ಸರಿಯಾದಂತಹ ತನಿಖೆ ಆಗಬೇಕು ಅಂತ ಮಹೇಶ್ ತಿಮ್ರೋಡಿ ಅವರು SIT ಅವರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಕುರಿತಾಗಿ ಕಂಪ್ಲೇಂಟನ್ನು ಕೊಡೋದಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗಿರೀಶ್ ಮಠನ್ ಅವರು ಕೂಡ ಅವ್ರನ್ನ SIT ಅವರು ತನಿಖೆ ಕರೆದಿರ್ತಾರಂತೆ. ಆ ಒಂದು ಸಂದರ್ಭದಲ್ಲಿ ಗಿರೀಶ್ ಮಠನ್ ಅವರು ತನಿಖೆಯನ್ನು ಮುಗಿಸ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ಮಹೇಶ್ ತಿಮ್ರೋಡಿ ಅವರು ಅಲ್ಲಿ SIT ಅವರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟು ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಜೊತೆಗೆ ನಿಂತ್ಕೊಂಡು ಮಾತನಾಡುವಂತಹ ಫೋಟೋ ಈಗ ಮಾಧ್ಯಮದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವಂತಹದ್ದು. ಸೊ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಕಾಪಿಯಲ್ಲಿ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಆ ಒಂದು ವಿವರಣೆಯನ್ನು ನಾನು ನಿಮಗೆ ಸಂಪೂರ್ಣವಾಗಿ ಹೇಳೋದಕ್ಕೆ ಹೋಗೋದಿಲ್ಲ, ಸಂಕ್ಷಿಪ್ತವಾಗಿ ಈಗಷ್ಟೇ ನಿಮಗೆ ಹೇಳಿದ್ದೀನಿ. ಸೊ ಅದೇ ರೀತಿಯಾಗಿ 2006ರಿಂದ 2016ರವರೆಗೆ ಕೆಲವು ವಸತಿ ಗೃಹಗಳಲ್ಲಿ ಅನೇಕ ಸಾವುಗಳು ಸಂಭವಿಸಿವೆ. ಅದೇ ರೀತಿಯಾಗಿ 4 ಅಪರಿಚಿತ ಸಾವು ಸಂಭವಿಸಿದೆ ಎಂದು ಸುಳ್ಳಾಗಿ ಮಾಹಿತಿಯನ್ನು ನೀಡಿ ಉದ್ದೇಶಪೂರ್ವಕವಾಗಿ ಅವುಗಳನ್ನು ಮುಚ್ಚಲಾಗಿದೆ. ಅದರ ಕುರಿತಾಗಿ ಏನಿದೆಯಲ್ಲ, SIT ತನಿಖೆ ಚುರುಕಾಗಬೇಕು, SIT ತನಿಖೆಯನ್ನು ಮಾಡಬೇಕು, SIT ತನಿಖೆಯಿಂದ ಅದರ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನೋ ರೀತಿಯಲ್ಲಿ ಮಹೇಶ್ ತಿಮ್ರೋಡಿ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಒಂದು ಕಡೆ ಇದು ಸಹಜವಾಗಿ ಎಲ್ರಿಗೂ ಕೂಡ ಕಾಡ್ತಾ ಇರುತ್ತೆ. ಒಂದು ಯಾವುದೇ ರೀತಿಯಾದಂಥ ವಸತಿ ಗೃಹಕ್ಕೆ ಹೋಗಲಿ ಅಥವಾ ಎಲ್ಲೇ ಹೋಗಲಿ, ನಮಗೆ ಗೌರ್ಮೆಂಟ್ ಇಂದ ಸಿಕ್ಕಿರ್ತಕ್ಕಂಥ ಅಥವಾ ನಮಗೆ ಗೌರ್ಮೆಂಟ್ ಇಂದ ID ಕಾರ್ಡ್ ಅಂತ ಏನಿರುತ್ತೆ, ನಮ್ಮ ಪ್ರೂಫ್ ಅಂತ ಏನಿರುತ್ತೆ, ಆ ಒಂದು ಪ್ರೂಫ್ ಇಲ್ಲದೆ ಯಾವುದೇ ಕಾರಣಕ್ಕೂ ಯಾರು ಕೂಡ ನಮ್ಮನ್ನ ಅಲ್ಲಿ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ಒಂದು ಕಾರಣದಿಂದಾಗಿ ಇವರಿಗೆ ಯಾವುದೇ ರೀತಿಯಾಗಿ ಅಸಹಜ ಸಾವು, ಅದರಲ್ಲೂ ಈ ಒಂದು ವಸತಿ ಗೃಹಗಳಲ್ಲಿ ಈ ರೀತಿಯಾದಂತಹ ಅಸಹಜ ಸಾವುಗಳು ಆಗಿದೆ ಅಂತ ವರದಿಯಾಗಿದೆ ಅಂದರೆ, ಅಥವಾ ಅಸಹಜ ಸಾವುಗಳಾಗಿದೆ ಅಂತ ಪಂಚಾಯತಿಯಲ್ಲಿ ದಾಖಲಾಗಿದೆ ಅಂತಂದರೆ, ಆ ಒಂದು ವಸತಿ ಗೃಹದವರು ಯಾಕೆ ಇವರ ದಾಖಲೆಯನ್ನು ಪಡೆದುಕೊಳ್ಳದೆ ಅಥವಾ ಐಡೆಂಟಿಟಿಯನ್ನು ಪಡೆದುಕೊಳ್ಳದೆ ಸ್ಥಳವನ್ನು ನೀಡಿದ್ರು ಎಂಬ ಒಂದು ಪ್ರಶ್ನೆ ಕಾಡುವಂಥ. ಆ ಕಾರಣದಿಂದಾಗಿ ಇಲ್ಲಿ ಏನೋ ಪ್ಲಾನಿಂಗ್ ಆಗಿದೆ, ಉದ್ದೇಶಪೂರ್ವಕವಾಗಿ ಆ ಘಟನೆಗಳು ನಡೆದೋಗಿರಬಹುದು. ಆ ಕಾರಣದಿಂದಾಗಿ ಅವುಗಳನ್ನು ತನಿಖೆ ಮಾಡಿ SIT ತಂಡ ಆ ಒಂದು ಸತ್ಯಾಸತ್ಯತೆ ಏನೆಂಬುದನ್ನು ಬಯಲಿಗೆ ತರಬೇಕು ಎಂಬ ಒಂದು ಕುರಿತಾಗಿ ಮಹೇಶ್ ತಿಮ್ರೋಡಿ ಅವರು SIT ಕಚೇರಿಗೆ ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ಹೋಗಿರ್ತಾರೆ. ಒಟ್ಟಾರೆಯಾಗಿ ಈ ರೀತಿಯಾದಂತಹ ಬೆಳವಣಿಗೆ ಆಗಿರ್ತಕ್ಕಂತಹದ್ದು. ಒಟ್ಟಾರೆಯಾಗಿ ಈ ಒಂದು ವಿಡಿಯೋದ ವಿವರಣೆಯನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಠಲಗೌಡನನ್ನ ಬಂಗ್ಲೆಗುಡ್ಡಕ್ಕೆ ಕರೆದುಕೊಂಡು ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮೊದಲನೇ ದಿನ 3 ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಾಗಿ ಎರಡನೇ ದಿನ 5 ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಮನುಷ್ಯನ ಅವಶೇಷಗಳು ದೊರೆಯುತ್ತವೆ. ಅದರಲ್ಲಿ ಮಗುವಿಗೆ ಸಂಬಂಧಪಟ್ಟ ಹಾಗೆ ಅಸ್ಥಿಪಂಜರವು ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ SIT ಕಚೇರಿಗೆ ಈ ಮಹೇಶ್ ತಿಮ್ರೋಡಿ ಅವರು ಬಂದಿರುವಂತಹದ್ದು ಆ ಒಂದು ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ. ಅದೇ ರೀತಿಯಾಗಿ ಆ ಒಂದು ಸಂದರ್ಭದಲ್ಲಿ ಗಿರೀಶ್ ಮಠನ್ ಅವರು SIT ತನಿಖೆಯನ್ನು ಮುಗಿಸಿ ಹೊರಗೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಮುಖಾಮುಖಿ ಆಗ್ತಾರೆ. ಆ ಒಂದು ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ತಕ್ಕಂತಹದ್ದು. ಒಟ್ಟಾರೆ ಈ ರೀತಿಯಾದಂತಹ ಬೆಳವಣಿಗೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ತಕ್ಕಂತಹದ್ದು. ಇನ್ನು ನಿನ್ನೆ ರಾತ್ರಿ ವೇಳೆ SIT ತಂಡವಾದವರು ಬಂಗ್ಲೆಗುಡ್ಡ ಏನಿದೆಯಲ್ಲ, ಬಂಗ್ಲೆಗುಡ್ಡಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಒಂದಿಷ್ಟು ಶೋಧ ಕಾರ್ಯವನ್ನ ಯಾರಿಗೂ ಕೂಡ ಮಾಧ್ಯಮದವರಿಗೆ ಗೊತ್ತಾಗದೇ ರೀತಿಯಲ್ಲಿ ಶೋಧ ಕಾರ್ಯವನ್ನ ಆರಂಭಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಸರಿಯೋ ತಪ್ಪೋ ಗೊತ್ತಿಲ್ಲ, ಬದಲಿಗೆ ಇರಬಹುದೇನೋ, ಮಾಧ್ಯಮದವರಿಗೆ ಸಿಕ್ಕ ತಕ್ಷಣ ಮಾಧ್ಯಮದವರು ಏನು ಬೇಕಾದರೂ ಪ್ರಚಾರವನ್ನ ಮಾಡಬಹುದು. ಆ ಕುರಿತಾಗಿ ನಾವು ಮಾಧ್ಯಮದವರಿಗೆ ಗೊತ್ತಾಗದೇ ರೀತಿಯಲ್ಲಿ ರಾತ್ರಿ ವೇಳೆಯಲ್ಲಿ ಹೋಗಿ ಶೋಧವನ್ನು ಮಾಡೋಣ ಅಂತ ಅಂದುಕೊಂಡು ಹೋಗಿದ್ರು ಏನೋ ಗೊತ್ತಿಲ್ಲ. ಬದಲಿಗೆ ಆ ರೀತಿಯಾದಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇಲ್ಲಿ ನಾವು ಮತ್ತೆ ಸ್ಥಳ ಮಾದರಿ ಮಾಡಬೇಕಾಗುತ್ತಾ, ಇಲ್ಲಿ ಉತ್ಖನನ ಕ್ರಿಯೆಯನ್ನು ಪ್ರಾರಂಭಿಸಬೇಕಾಗುತ್ತಾ, ಸೊ ಏನು ಮಾಡಬೇಕು ಎಂಬುದನ್ನು ಪ್ಲಾನಿಂಗ್ ಕೂಡ ಮಾಡ್ಕೊಳ್ಳೋದಕ್ಕೆ SIT ತಂಡವೂ ಕೂಡ ಹೋಗಿದ್ರು.
ಹೋಗಿರಬಹುದು. ಅದು ಒಂದು ಊಹಾಪೋಹ, ಆದರೆ ಅಧಿಕೃತವಾದಂತಹ ಮಾಹಿತಿ ಅಲ್ಲ. ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇಂತಹ ಮಾಹಿತಿಗಳನ್ನು ಶೇರ್ ಮಾಡೋದ್ರಿಂದ ಅವರಿಗೂ ಕೂಡ ಮಾಹಿತಿ ಏನಾಗಿದೆ, ಸತ್ಯಾಸತ್ಯತೆ ಏನು ಎಂಬುದನ್ನು ಅವರು ಕೂಡ ತಿಳಿದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆ ಕಾರಣದಿಂದಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.